ಸರ್ಕಾರ ಹಾಗೂ ಕಾಂಟ್ರಾಕ್ಟರ್ಗಳ ನಡುವೆ ಸಂಘರ್ಷಗಳು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಗ್ಯಾರಂಟಿ ಸರ್ಕಾರದ ಮೇಲೆ ಗುತ್ತಿಗೆದಾರರ ಮುನಿಸು, ಕಾಂಟ್ರಾಕ್ಟರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ ತೀವ್ರ ಸ್ವರೂಪ. ಗ್ಯಾರಂಟಿ ಸರ್ಕಾರದ ಮೇಲೆ ಗುತ್ತಿಗೆದಾರರ ಮುನಿಸು, ಬಾಕಿ ಕಾಮಗಾರಿ ಹಣ ನೀಡದ ಸರ್ಕಾರದ ವಿರುದ್ಧ ಹೋರಾಟ. ರಾಜ್ಯ ಸರ್ಕಾರಕ್ಕೆ 1 ತಿಂಗಳ ಡೆಡ್ಲೈನ್ ನೀಡಿದ ಕಾಂಟ್ರಾಕ್ಟರ್ಗಳು, ಬಾಕಿ ಹಣ ಬಿಡುಗಡೆ ಮಾಡಿದ್ರೆ 1 ತಿಂಗಳು ಕಾಮಗಾರಿ ಬಂದ್ ಎಚ್ಚರಿಕೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಹಿಸಿಕೊಳ್ಳದ ಮತ್ತು ದಹಿಸಿಕೊಳ್ಳಲಾಗದ ತಲೆನೋವಾಗಿ ಮಾರ್ಪಟ್ಟಿದೆ ಗುತ್ತಿಗೆದಾರರ ಹೋರಾಟ. ಬಾಕಿ ಹಣ ಬಿಡುಗಡೆಯಾದ ಕಾರಣ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಟ್ರಾಕ್ಟರ್ಗಳ ಗೋಳು ಕೇಳೋರು ಯಾರು? ಹೀಗಾಗಿ ಬಾಕಿ ಹಣ ಬಿಡುಗಡೆಗೆ 1 ತಿಂಗಳು ಡೆಡ್ಲೈನ್ ಕೊಡಲಾಗಿದ್ದು, 1 ತಿಂಗಳೊಳಗೆ ಬಾಕಿ ಹಣ ಬಿಡುಗಡೆಯಾಗದಿದ್ದರೆ ಕಾಮಗಾರಿ ಬಂದ್ನ ಎಚ್ಚರಿಕೆಯನ್ನು ಕೊಡಲಾಗಿದೆ. ದೀಪಾವಳಿ ಬಳಿಕ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಹೋರಾಟ. ಕಾಂಟ್ರಾಕ್ಟರ್ಗಳ ಕಷ್ಟ ಕೇಳೋದಕ್ಕಾಗೋದಿಲ್ಲ. ಸರ್ಕಾರಿ ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ ಹೇಳಿ ನಾನಾ ಕನಸುಗಳನ್ನು ಕಟ್ಕೊಂಡು ಕಾಂಟ್ರಾಕ್ಟರ್ ಓಡಾಡ್ತಾನೆ. ಎಲ್ಲ ಕಾಂಟ್ರಾಕ್ಟರ್ಗಳು ಹಿಂಗೆ ಅಂತ ಹೇಳೋದಕ್ಕೆ ಹೋಗಲ್ಲ. ಕೆಲವರು ಏಜೆಂಟ್ಗಿಂತ ಅತ್ಯಂತ ಕಡೆಯದಾಗಿ, ಅತ್ಯಂತ ಕೆಟ್ಟದಾಗಿ ವರ್ತನೆ ಮಾಡೋರು ಇದ್ದಾರೆ. 3-4 ಬಿಲ್ ಮಂಜೂರು ಮಾಡ್ಕೊಳ್ಳೋದು, 30% ಕೆಲಸ ಮಾಡ್ಕೊಂಡು ಅದರಲ್ಲಿ ಗುಳುಮ್ ಮಾಡಿಕೊಳ್ಳುವಂಥ ಕಾಂಟ್ರಾಕ್ಟರ್ಗಳು ಕೂಡ ಇದ್ದಾರೆ. ಆದರೆ ಇದರ ನಡುವೆ ಒಳ್ಳೆಯ ಕಾಂಟ್ರಾಕ್ಟರ್ಗಳು ಮರೆ ಆಗಬಾರ್ದು, ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣ ಅಷ್ಟೇ. ಈಗ ಆರಂಭಿಕ ಕಾಂಟ್ರಾಕ್ಟ್ ಸಿಕ್ಕಿದಾಗ ಸರ್ಕಾರದ ಕಡೆಯಿಂದ ಒಂದಷ್ಟು ಬಿಲ್ ಮಂಜೂರಾಗುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಈ ಕಾಂಟ್ರಾಕ್ಟರ್ ಕೈಯಿಂದ ಅದಕ್ಕಿಂತ 10 ಪಟ್ಟು ಹಣ ಖರ್ಚಾಗಿರುತ್ತೆ. ಆತ ಖರೀದಿ ಮಾಡಿರುವಂತಹ ಸಲಕರಣೆ, ಖರೀದಿ ಮಾಡುವಂತಹ ಮಟೀರಿಯಲು ಎಲ್ಲದರ ಹಣ ಕಾಂಟ್ರಾಕ್ಟರ್ ಸ್ವತಃ ಹಾಕ್ಕೊಂಡಿರ್ತಾನೆ. ಇದರ ಹಣ ಕೇಳೋದು, ನಿಮ್ಮ ಲಾಭ ಕೊಡಬೇಡಿ, ನಾನು ಖರ್ಚು ಮಾಡಿರೋ ಹಣ ಕೊಡಿ ಅಂದರೆ ಸರ್ಕಾರ ಹೇಳೋದೇನು? ಆ ಫೈಲ್ ಮೂವ್ ಆಗಿಲ್ಲ, ಈ ಫೈಲ್ ಮೂವ್ ಆಗಿಲ್ಲ, ಅವನಿಗೆ ಚಳಿ ಜ್ವರ, ಆ ಅಧಿಕಾರಿ ಬಂದಿಲ್ಲ, ಇನ್ನೊಬ್ಬನಿಗೆ ಪಿಸ್ತೂಲ, ಅದು ಇದು ಅಂತೇಳಿ ಕಾರಣ ಹೇಳ್ಕೊಂಡು ಬಿಲ್ಲು ಕೊಡದೆ ವಿಳಂಬ ಮಾಡುತ್ತೆ. ಆ ಸಂದರ್ಭದಲ್ಲಿ ಸೊಬಗ ಎಂದು ಕರೆಸಿಕೊಳ್ಳುವ ಒಳ್ಳೆತನದ ಕಾಂಟ್ರಾಕ್ಟರ್ಗಳಿಗೂ ಕೂಡ ಅನ್ಯಾಯ ಆಗುತ್ತೆ. ಕಾದ್ರು ಅವರು ಸೀಮೆ ಮೀರ್ತು, ಅವರು ಎಲ್ಲೇ ಮೀರ್ತು, ಮಿತಿ ಮೀರಿದಾಗ ಸರ್ಕಾರದ ಅಟ್ಟಹಾಸ ತಿರುಗಿ ಬಿದ್ದರು. ಕಾಂಟ್ರಾಕ್ಟರ್ಗಳ ಹೋರಾಟ ಅನ್ನುವಾಗ ಪಾಪಣ್ಣ ನೆನಪಿಗೆ ಬರ್ತಾರೆ, ಕೆಂಪಣ್ಣ ನೆನಪಿಗೆ ಬರ್ತಾರೆ. ತನ್ನ ಗುತ್ತಿಗೆದಾರರ ಸಂಘಟನೆಯನ್ನು ಅತ್ಯಂತ ಸಂಘಟಿಸಿದಂತಹ ಏಕೈಕ ವ್ಯಕ್ತಿ. ಸೊ ಅದೇನೇ ಇರಲಿ, ಸರ್ಕಾರದ ಮೇಲೆ ಗುತ್ತಿಗೆದಾರರ ಮುನಿಸು ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಬಾಕಿ ಕಾಮಗಾರಿ ಹಣ ನೀಡದ ಸರ್ಕಾರದ ವಿರುದ್ಧ ಹೋರಾಟವೂ ಕೂಡ ಗರಿಗೆದರಿದೆ. ರಾಜ್ಯ ಸರ್ಕಾರಕ್ಕೆ 1 ತಿಂಗಳ ಡೆಡ್ಲೈನ್ ನೀಡಿದ ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡಿದರೆ 1 ತಿಂಗಳು ಕಾಮಗಾರಿ ಬಂದ್ ಎಚ್ಚರಿಕೆಯನ್ನು ಕೊಡಲಾಗಿದೆ. ಗುತ್ತಿಗೆದಾರರಿಗೆ 33,000 ಕೋಟಿ ಬಾಕಿ ಹಣ ಉಳಿಸಿಕೊಂಡಿರೋ ಸರ್ಕಾರ ಇದು ಯಾವಾಗ ಕೊಡೋದಕ್ಕೆ ಉಳಿಸ್ಕೊಂಡವರೋ ಗೊತ್ತಿಲ್ಲ. ಶುಭಗಳಿಗೆ ಬರಲಿ, ಮೀನಾ ನಕ್ಷತ್ರ ಸೇರಲಿ, ಇಂತಹ ದಿನ ಬರಲಿ, ದೀಪಾವಳಿ ಬರಲಿ ಅಂತ ಏನಾದರೂ ಕಾಯ್ಕೊಂಡು ಕೂತವರೋ ಗೊತ್ತಿಲ್ಲ. ಆದರೆ 33,000 ಕೋಟಿ ಬಾಕಿ ಉಳಿಸಿದೆ ಸರ್ಕಾರ. ಬಾಕಿ ಹಣ ಬಿಡುಗಡೆಯಾದ ಕಾರಣ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಎದುರಾಗಿದೆ. ಹೀಗಾಗಿ ಬಾಕಿ ಹಣ ಬಿಡುಗಡೆಗೆ 1 ತಿಂಗಳ ಡೆಡ್ಲೈನ್ ಕೊಡಲಾಗಿದೆ. 1 ತಿಂಗಳ ಒಳಗೇನಾದರೂ ಬಾಕಿ ಹಣ ಬಿಡುಗಡೆಯಾಗದಿದ್ದರೆ ಕಾಮಗಾರಿ ಬಂದ್ ಎಚ್ಚರಿಕೆ ಕೊಡಲಾಗಿದೆ. ಅದಾದ ಮೇಲೆ BJPಯು ಕೂಡ ಇದನ್ನು ಪೊಲಿಟಿಕಲ್ ಅಸ್ತ್ರವಾಗಿ ಬಳಸ್ಕೋಬಹುದು. ಇನ್ನು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಮಾತ್ರ ಕಾಂಟ್ರಾಕ್ಟರ್ಗಳಿಗೆ ಕಷ್ಟನ ಅಂತ ಕೇಳಿದ್ರೆ ಅಲ್ಲ. ಈ ರಾಜ್ಯವನ್ನು JDS ಆಳಲಿ, ಕಾಂಗ್ರೆಸ್ ಆಳಲಿ, BJP ಆಳಲಿ, ಕಾಂಟ್ರಾಕ್ಟರ್ಗಳ ಪಾಡು ಮಾತ್ರ ನಾಯಿ ಪಾಡು. ಮುಷ್ಕರ ನಡೆಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಗುತ್ತಿಗೆದಾರರು ಸಜ್ಜು. ಸೊ ಈಗ ಗುತ್ತಿಗೆದಾರರು ವರ್ಸಸ್ ಸರ್ಕಾರ ಮುಷ್ಕರ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.